ಮತ್ತು ನಾಳೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ ಎಲ್ಲ ಕಡೆ. ಫೈನಲಿ ಇವಾಗ ನೀವೆಲ್ಲ ಅಂದ್ಕೊಂಡಿರೋ ಥರ ಒಂದು ಕಾಪಿ ತೆಗ್ದಿದ್ದೀರಾ, ನೋಡಿದ್ದೀರಾ, ಸಿನಿಮಾ ಹೊರಡೆ ಇಟ್ಟಿದ್ದೀರಾ. ನಿಮಗೇನು ಅನಿಸುತ್ತೆ ಇವಾಗ ನಾಳೆ ಸಿನಿಮಾ ನೋಡಿದ್ಮೇಲೆ ಜನ ಯಾವ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಡ್ಬೋದು, ಅಥವಾ ಯಾವ ರೀತಿ ಅವ್ರ ಮನಸ್ಸಲ್ಲಿ ಏನಿರ್ಬೋದು ಥಾಟ್ಸು, ಹೇಗೆ ಅನಿಸ್ಬೋದು, ಯಾವ ರೀತಿ ಒಂದು ರಿಯಾಕ್ಟ್ ಮಾಡ್ಬೋದು? ಸಿನಿಮಾ ಈ ಹೊಸ ತಂಡ ಅಂತ ಏನು ಕರೀತಾರೆ, ಸೊ ಈ ಹೊಸ ತಂಡದಿಂದ ಬಂದಿರೋ ಸಿನಿಮಾ ಟೆಕ್ನಿಕಲಿ ಸೂಪರ್ ಆಗಿದೆ. ನಾನೊಬ್ಬ ಆಡಿಯನ್ಸ್ ಆಗಿ ಕೂತು ನೋಡಿದಾಗ ಅಲ್ಲಿ ಮಾಡಿರೋ ಕಥಾಂಶ ಅವ್ನಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಇಡೀ ಸಿನಿಮಾ ಲವಲವಿಕೆಯಿಂದ ಹೋಗುತ್ತೆ. ಕ್ಲೈಮ್ಯಾಕ್ಸು ಕೆಲವು ಮೂಮೆಂಟ್ಸಲ್ಲಿ ಪ್ಯಾಥ ಮೂಮೆಂಟ್ಸ್ ಅಂತ ಏನು ಅಂದ್ಕೊಂಡಿದ್ದೀವಿ ಅದು ವರ್ಕೌಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಬಟ್ ಟೆಕ್ನಿಕಲಾಗಿ ಸಿನಿಮಾ ನಾವು ಏನು ಹೇಳಬೇಕು ಅಂದ್ಕೊಂಡಿದ್ದೀವೋ ಆ ವಿಷಯನ ಅಚ್ಚುಕಟ್ಟಾಗಿ ನೀಟಾಗಿ ಹೇಳಿದ್ದೀವಿ. ಫ್ರೇಮಿಂಗ್ಸ್ ಅದನ್ನೇ ನಿಮ್ಮ ಡೈಲಾಗಲ್ಲಿ ಹೇಳಿದ್ರೆ ಕೆರ್ಕೊಂಡು ಡೈಲಾಗ್ ಬರುತ್ತಾ? ಕಣ್ಗಬ್ಬ, ಮಾತ್ಕೋ ಹಬ್ಬ, ಕಿವಿಗೂ ಹಬ್ಬ. ಸಿಂಗಲ್ ಮೀನಿಂಗಲ್ಲಿ ಹೇಳಿದೆ ನಾನು ನಿಮ್ಮ ವೇ ಅಂತಂದರೆ ನೀವೇನೋ ಡಬಲ್ ಮೀನಿಂಗ್ ಡೈಲಾಗ್ ಹೇಳ್ತೀರಾ ಅನ್ಕೊಂಡು ಕಾಯ್ತಾ ಇದೀವಪ್ಪ. ಇಷ್ಟೆಲ್ಲ ಬರ್ದವರು ಇದೇ ಪಾಪ ಅವರು ಸುನಿ ಬಾಬಾ ಬೇಜಾರು ಮಾಡ್ಕೊಳ್ತಿದ್ರು. ಯಾರೋ ಫೋನ್ ಮಾಡಾಗ ಸರ್ ಕೈ ಬಿಡಿ ಡೈರೆಕ್ಟರ್ ನೀವು ಹಂಗೆ ಪಾಪ ಅಂದ್ಬಿಟ್ರ ಅವ್ರಿಗೆ. ಇನ್ನೇನು ಅವ್ರು ಕ್ರಿಯೇಟ್ ಮಾಡಿರೋದು ಹೆಂಗೆ? ನಮ್ ಇಡೀ ಸಿನಿಮಾಲಿ ಆ ಥರ ನೀವು ಡೈಲಾಗ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ಊಟಕ್ಕೆ ಉಪ್ಪಿನಕಾಯಿಗೆ ಇದ್ದಂಗಿದೆ. ತುಂಬಾ ಚಳಿ ಆಗ್ತಿದೆಯಲ್ಲ, ಕೈ ಬಿಡ್ತೀಯಾ? ಹಿಡ್ಕೊಂಡಿರ ಕೈ ಬಿಡ್ತೀಯಾ ಅಂದೆ. ಓ ಶಿಟ್, ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಾಪ್ ಅಂತ ಪಾಸ್ ಆಯ್ತು. ಹೇಳಿ ಸುನಿಲ್, ನಿಮ್ಮ ಸ್ಟೈಲಲ್ಲಿ, ನಿಮ್ಮ ಸಿನಿಮಾ ಸ್ಟೈಲಲ್ಲಿ, ಟ್ರೈಲರ್ ಇರೋ ಸ್ಟೈಲಲ್ಲಿ ಎಕ್ಸ್ಟ್ರಾರ್ಡಿನರಿಗೆ ಒಂದು ಡೈಲಾಗ್ ಹೇಳಿ. ಏನಿಲ್ಲ ಸರ್, ಏರಿಯಾಗೆ ಬಂದವ್ರು ಬ್ಯೂಟಿ ಪಾರ್ಲರ್ ಅಲ್ವಾ, ಸೊ ಟ್ರೇಲರ್ ನೋಡಿರೋರು ಸಿನಿಮಾ ನೋಡ್ತಾರೆ. ಬಟ್ ಅವ್ರೇನು ಅಂದರೆ ಸಿಂಗಲ್ಗೆ ಅಂತ ಬಂದವ್ರಿಗೆ ಡಬಲ್ ಸಿಗುತ್ತೆ ಅಷ್ಟೇ. ಡಬಲ್ ಏನು ಸಿಗುತ್ತೆ? ಅವ್ರು ಟ್ರೇಲರಲ್ಲಿ ಏನೋ ಒಂದು ಅಂಶ ನೋಡ್ಬಿಟ್ಟು ಅದನ್ನು ಸಿಂಗಲ್ ಅನ್ಕೋತಾರೆ. ಡಬಲ್ ಏನು ಅಂದರೆ ಸಿನಿಮಾದಲ್ಲಿ ಒಂದು ಕತೆ ಇದೆ, ಒಂದು ಸಸ್ಪೆನ್ಸ್ ಇರೋವಂಥ ಕತೆ ಇದೆ, ಮತ್ತು ಭಾವನಾತ್ಮಕ ಅಂಶಗಳಿದೆ. ಇದು ಬಿಟ್ಟು ಬೇರೆ ರೀತಿ ಮಜಲಿದೆ ಸಿನಿಮಾ. ನೀವು ಹೇಳೋ ಥರ ಡಬಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಡಬಲ್ ಎಂಟರ್ಟೈನ್. ನೀವು ಬರೀ ಅಷ್ಟೇ ಹೇಳ್ಬಿಟ್ರೆ, ಈಗ ಟ್ರೈಲರ್ ನೋಡೋಲ್ಲ ಡಬಲ್ ಅಂದ್ಕೊಂಡಿದ್ದಾರೆ, ಮೀನಿಂಗು ಎಲ್ಲ ಅಂದ್ಕೊಂಡು ನೆಕ್ಸ್ಟ್ ನೋಡಿದಾಗ ಇನ್ನೂ ಜಾಸ್ತಿ ಇರುತ್ತೆ ಅಂದ್ಕೊಬೇಕು ಅವರು. ಬಟ್ ಇನ್ನೊಂದೇನು, ನಾವು ಏನೇ ಮಾತಾಡೋರು ಇವಾಗ ಹೇಗಿದೆ ಏನು ಅಂತ ಮಾತಾಡಿ ಎಷ್ಟೇ ನಿಮ್ಮ ಕೆಲಸ ನೀವೇನೇ ಹೇಳ್ಕೊಂಡ್ರು ಫೈನಲ್ ಡಿಸಿಷನ್ ಬಂದ್ಬಿಟ್ಟು ನಾಳೆ ಸಿನಿಮಾ ನೋಡಿ ಆಡಿಯನ್ಸ್ ಏನು ಹೇಳ್ತಾರೋ ಅದೇ ಬರುತ್ತೆ. ಅದಕ್ಕಿಂತ ಏನಿಲ್ಲ. ಫೈನ್. ಎನಿವೇ ರಾತ್ರಿ ಲೇಟ್ ಆಯಿತು, ನೀವು ಕೂಡ ಮಲಗಬೇಕು, ಮಲಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬೆಳಿಗ್ಗೆ ಹೋಗ್ಬಿಟ್ಟು ಸಿನಿಮಾ ನೋಡಲೇಬೇಕು ಡಿಸಿಷನ್ಗೆ. ನಾವು ಕೂಡ ವೆಯ್ಟ್ ಮಾಡ್ತಿದ್ವಿ ಹೇಗೆ ಬರ್ಬೋದು ರಿಪೋರ್ಟು ಅಂತ. ಯಾಕಂದರೆ ಒಂದು ಹೊಸ ತಂಡ ಬಂದಷ್ಟು, ಹೊಸ ಟೆಕ್ನಿಷಿಯನ್ಸ್ ಬಂದಷ್ಟು ಇವನ್ ಎಲ್ರಿಗೂ ಒಂದು ಅಡ್ವಾಂಟೇಜ್ ಇರುತ್ತೆ. ಸಾಕಷ್ಟು ಜನ ಇನ್ನೂ ಆಸೆ ಹಿಡ್ಕೊಂಡು ಕಾಯ್ತಿರೋರು, ಅವ್ರಿಗೂ ಒಂದು ಬರೋಕ್ಕೊಂದು ಟೀಮ್ ರೋಲ್ ಮಾಡ್ಕೊಟ್ಟಂಗಾಗುತ್ತೆ. ಒಳ್ಳೇದಾಗಲಿ. ಬಟ್ ಸಿಂಪಲ್ ಆಗಿ ಲವ್ ಸ್ಟೋರಿ ಅಂತ ಯಾಕೆ ಹೆಸರಿಟ್ರಿ ಇದು ನಾನು ಕೇಳಲೇಬೇಕು ಅಂತಿದ್ದೀನಿ. ಯಾವುದೂ ಸಿಂಪಲ್ ಆಗಿಲ್ಲ, ನಿಮ್ಮ ಟೀಮು ಸಿಂಪಲ್ ಆಗಿಲ್ಲ, ನಿಮ್ಮ ಮಾತುಗಳು ಸಿಂಪಲ್ ಆಗಿಲ್ಲ, ಡೈಲಾಗ್ಗಳು ಸಿಂಪಲ್ ಆಗಿಲ್ಲ. ಎಷ್ಟು ಸಿಂಪಲ್ ಆಗಿಲ್ಲ ಅಂದರು ಈ ನನಗೊಬ್ರು ಹಿತೈಷಿಗಳು ಹೇಳ್ತಿರೋ ತುಂಬ ಕಷ್ಟವಾದ ಅಂಶ ಅಂದರೆ ಸಿಂಪಲ್ ಆಗಿರೋದಂತೆ. ಸೊ ನಮ್ಮ ಸಬ್ಜೆಕ್ಟ್ ನೀವು ಥಿಯೇಟ್ರಿಂದ ಆಚೆ ಬಂದಾಗ ಅನಿಸುತ್ತೆ ಹೌದಲ್ಲ ಈ ಹುಡುಗರು ಏನೇನೇ ಮಾಡಿದ್ರು ತುಂಬ ಸಿಂಪಲ್ ಆಗಿದೆ ಸಬ್ಜೆಕ್ಟ್ ಅಂತ. ಸೊ ತುಂಬ ಕ್ಲಿಷ್ಟಕರ ಅಂಶಗಳೆಲ್ಲ ಸಿನಿಮಾದಲ್ಲಿದ್ದರು, ನಿಮಗೆ ತುಂಬ ಸಿಂಪಲಾಗಿ ತೊಗೊಂಡೋಗಿದ್ದೀವಿ ನಾವು ವೇನ. ಸೊ ಒಂದು 3 ಎಳೆಯಲ್ಲಿ ಹೋಗ್ಬಿಡುತ್ತೆ ಅಷ್ಟೇ ಸಬ್ಜೆಕ್ಟು. ಇಷ್ಟೇ ನಾನು ಮಾಡೋದಾಯ್ತು ಈ ಕಥೆನ ಅಂತ ಅನಿಸುತ್ತೆ. ಕೆಲವು ಹೊಸ ರೀತಿ ಸೂತ್ರಗಳನ್ನ ಅಳವಡಿಸಿದ್ರು ಈ ಕತೆ ಅಲ್ಲ ನನಗೂ ಉಳ್ದಿತ್ತಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಸಿಂಪಲ್ ಲವ್ ಸ್ಟೋರಿ. ನಿಮಗೆ ಆಲ್ ದ ಬೆಸ್ಟ್. ನಿಮ್ಮ ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗಲಿ, ನಾಳೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗಲಿ. ನೋಡುವ ಹೇಗೆ ಸಿಗುತ್ತೆ ರೆಸ್ಪಾನ್ಸ್ ಕಾಯ್ತಾ ಇದ್ದೀವಿ. ಮನೋಹರ್ ನೀವು ಹೇಳ್ತೀರಾ? ಅದು ಬರೀ ಸ್ಮೈಲ್ ಅಲ್ಲ, ನಾಳೆ ನೋಡೋಣ. ಅವ್ರೇನು ಹೇಳಲ್ಲ, ಅವ್ರ ವರ್ಕ್ನ ನೋಡ್ಬಿಟ್ಟು ಪ್ರತಿಯೊಬ್ರು ಹೇಳ್ತಾರೆ. ಪರದೆ ಮೇಲೆ ಅವ್ರ ಕೆಲಸ ಕಾಣಿಸುತ್ತೆ, ಡೈಲಾಗ್ ಸ್ಪೀಕರ್ ಅಲ್ಲಿ ನನ್ನ ಕೆಲಸ ಕಾಣಿಸುತ್ತೆ, ಕಣ್ಣಿಗೆ ಅವ್ರು ತಂದು ಕೊಡ್ತಾರೆ, ಕಿವಿಗೆ ನೀವು ತಂದು ಕೊಡ್ತೀರಾ. ನೀವೆಲ್ಲಿ ಕೊಡ್ತೀರಾ? ಅವ್ರ ಕಣ್ಣು ಕಿವಿ ಅವ್ರ ಕಣ್ಣಿಗೆ ಮೈಂಡಿಗೆ. ಅವರು ಸೂತ್ರಧಾರಿ ತರ ಅಲ್ವಾ? ನಾವು 2 ಕಣ್ಣು ಕಿವಿ 2 ಕೊಡ್ತೀವಿ. 2 ಕೊಡ್ತೀರಾ? ಯಾರಿಗೆ? ಅವರೆಲ್ಲರಿಗೂ ತಂದು ಕೊಡ್ತಾರೆ. ಆಲ್ ದ ಬೆಸ್ಟ್ ರಕ್ಷಿತ್. ನೈಟ್ ಥ್ಯಾಂಕ್ಸ್ ಇಲ್ಲಿನಾಗ ಬಂದು ಸಿಕ್ಕಿರೋದಕ್ಕೆ ನನಗೆ. ಬಟ್ ತುಂಬ ಚೆನ್ನಾಗಿ ಕಿತ್ತಾಡ್ತಾ ಇದ್ವಿ. ಅಷ್ಟಲ್ಲಿ ವರ್ಕೌಟ್ ಆಗ್ಬೋದು ನಾಳೆ ಕಾರ್ಯಕ್ರಮ ನೋಡಿದಾಗಲೂ. ಥ್ಯಾಂಕ್ಸ್ ಭರತ್, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಮನೋಹರ್, ಸೂಪರ್ ಫೋಟೋಗ್ರಫಿ. ಬಟ್ ಸಿನಿಮಾ ನೋಡಿದ್ಮೇಲೆ ಜನ ಹೇಳಬೇಕಂದ್ರೆ ಹೇಗಿದೆ ಅಂತ ನಾವು ಟ್ರೈಲರ್ ನೋಡಿ ಮೆಚ್ಕೊಂಡಿದ್ವಿ. ಸುನಿಲ್, ಬಟ್ ತುಂಬ ಸಿಂಪಲ್ ಆಗಿದ್ದೀರಿ, ನೋಡೋಕೆ ಗೊತ್ತಾಗಲ್ಲ. ಬಟ್ ಕ್ರಿಮಿನಲ್ ಮೈಂಡೆಡ್ ಏನೇನೋ ಇದೆ, ಕಿವಿ ಒಳಗಡೆ ಮೈಂಡ್ ಒಳಗಡೆ ಏನೇನೋ ಓಡಾಡ್ತಾ ಇರುತ್ತೆ ಅಲ್ವಾ? ನೆಕ್ಸ್ಟ್ ಆದರೂ ಮುಂದಕ್ಕೆ ಒಂದು ಸಿಂಗಲ್ ಮೀನಿಂಗ್ ಇರೋ ಒಂದು ಲವ್ ಸ್ಟೋರಿ ಮಾಡಿ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ. ಫೈನ್, ಬಾಯ್. ಲೇಟ್ ಆಯಿತು, ಸಿಗ್ತೀನಿ ನಾಳೆ ಬೆಳಿಗ್ಗೆ ಥಿಯೇಟ್ರ್ ಹತ್ರ. ಹೀರೋಯಿನ್ ಕರ್ಕೊಂಬನ್ನಿ, ಬಟ್ ಅಟ್ಲೀಸ್ಟ್ ಅಲ್ಲಿಗೋಸ್ಕರ. ಇಲ್ಲಿ ಬರ್ತಾರೆ ಬೆಳಿಗ್ಗೆ ಫಸ್ಟ್ ಬರೋದು ಅವರು. ಅವರೇನಾ? ಸರಿ, ಬರ್ತೀನಿ ಹಂಗಾರೆ, ಬೆಳಿಗ್ಗೆ ಸಿಗ್ತೀನಿ. ಓಕೆ, ನೋಡಿದ್ರಲ್ವಾ, ಸಿಂಪಲ್ ಆಗಿರೋ ಟೀಮು. ನನಗೆಲ್ಲೋ ಹೋಗ್ತಿದ್ದು ಸಿಕ್ಕಾಕೊಂಡ್ಬಿಟ್ಟು ರಾತ್ರಿ ಒಂದು ನೈಟ್ ಔಟ್ ಆಯಿತು. ಬಟ್ ನೈಟ್ ಔಟ್ ಸಿಂಪಲ್ ಆಗಿದೆ ಅಂತ ಹೆಸರಿಟ್ಟರು ಕೂಡ ಸಿಂಪಲ್ ಆಗಿರಲಿಲ್ಲ, ತುಂಬ ಚೆನ್ನಾಗಿತ್ತು, ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಮೋಸ್ಟ್ಲಿ ಟ್ರೈಲರ್ ನೋಡಿ ಇಷ್ಟಪಟ್ಟಿರೋ ನೀವು ಈ ಕಾರ್ಯಕ್ರಮ ನೋಡಿ ಅಷ್ಟೇ ಇಷ್ಟಪಟ್ಟಿದೆ ಅಂತ ಭಾವಿಸ್ತೀನಿ. ಸೊ ಹೋಗಿ, ಸಿನಿಮಾ ಇದೇ ವಾರ ರಿಲೀಸ್ ಆಗ್ತದೆ, ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಿದ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.
ಹಳ್ಳೆ ಗುಜರಿ ಹೊಸ ಬ್ಯಾಟರಿ, ಹಳ್ಳೆ ಗುಜರಿ ಹೊಸ ಬ್ಯಾಟರಿ, ಸ್ಟಾರ್ಟ್ ಆಯ್ತು ಹಾಟಲ್ಲಿ ಕಾಮಗಾರಿ. ಸಿಂಪಲ್ ಆಗೊಂದ್ ಲವ್ ಸ್ಟೋರಿ, ಸಿಂಪಲ್ ಆಗೊಂದ್ ಲವ್ ಸ್ಟೋರಿ. ಆಮೇಲೆ ಹಿಂದೆಲ್ಲ ಬರುತ್ತಲ್ಲ, ತೆಗಿತೀರಾ ಏನ ಕನ್ನಡಕನ? ಶಿಟ್, ಏನಾಯ್ತು? ಏನಿಲ್ಲ, ಟಾಪ್ ಗೇರಲ್ಲಿ ಗಾಡಿ ಸಾರಿ ಥೂ